ಸ್ನೇಹಿತರೆ ನಮಸ್ಕಾರ. ಪಾರಾಮೆಡ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾರ್ಟ್ 2 ವಿಡಿಯೋ ನೋಡೋಣ. ಪಾರ್ಟ್ 2 1 ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಪಾರ್ಟ್ 1 ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವಾಗ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, 12ನೇದು, ಕೆಳಕಂಡ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು ಮತ್ತು ಅವರ ದೇಶಕ್ಕೆ ಸಂಬಂಧಿಸಿದ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಮತ್ತು ಹೊಂದಾಣಿಕೆಯಾಗಿವೆ ಅಂತ ಕೇಳಿದರೆ, ಆಪ್ಷನ್ಸ್ ನೋಡೋದಾದರೆ ಎ ಟ್ರಿಗ್ವಿಲಿ ನಾರ್ವೆ ಅಂತೆ, ಬಿ ಯು ಥಾಟ್ ಮ್ಯಾನ್ಮಾರ್, ಸಿ ಜೇವಿಯರ್ ಫೆರೇಜ್ ಡಿ ಕ್ಯೂಲರ್ ಪೋರ್ಚುಗಲ್, ಮತ್ತು ಡಿ ಆಂಟೋನಿಯೋ ಗುಟೆರೆಸ್ ಪೇರು ಅಂತೆ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡ್ತಾ ಹೋದರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದರೆ 2 ಆಗಿರುತ್ತೆ ಸ್ನೇಹಿತರೆ, ಎ ಮತ್ತು ಬಿ. ಎರಡನೇದು ಎ ಮತ್ತು ಬಿ. ನೋಡಿ, ಟ್ರಿಗ್ವಿಲಿ ನಾರ್ವೆ ಇದಕ್ಕೆ ಆನ್ಸರು, ಮತ್ತು ಯು ಥಾಟ್ ಮ್ಯಾನ್ಮಾರ್ ಇದಕ್ಕೆ ಸರಿಯಾದ ಆನ್ಸರು 2 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವರಲ್ಲಿ ವಿಜಯನಗರವನ್ನು ಆಳಿದ ಸಂಗಮ ವಂಶದ ರಾಜರನ್ನು ಗುರುತಿಸಿ. ವಿಜಯನಗರವನ್ನು ಆಳಿದ ಸಂಗಮ ವಂಶದ ರಾಜರನ್ನು ಗುರುತಿಸಿ ಅಂತ ಕೇಳಿದರೆ, ನೋಡಿ, ಎ ಆಪ್ಷನ್ಸು 2ನೇ ಬುಕ್ಕ, ಬಿ ವೀರ ನರಸಿಂಹ, ಸಿ 1ನೇ ದೇವರಾಯ, ಡಿ ಮಲ್ಲಿಕಾರ್ಜುನ್. ಆಯ್ಕೆಗಳು ನೋಡೋದಾದರೆ ಎ ಮತ್ತು ಬಿ, ಬಿ ಮತ್ತು ಡಿ, ಎ ಬಿ ಮತ್ತು ಡಿ, ಎ ಸಿ ಮತ್ತು ಡಿ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಇದಕ್ಕೆ 4ನೇದು ಸ್ನೇಹಿತರೆ, ಎ ಸಿ ಮತ್ತು ಡಿ ಆಗಿರುತ್ತೆ. ಎ ಸಿ ಮತ್ತು ಡಿ ಆಗಿರುತ್ತೆ. ಯಾರ್ಯಾರಪ್ಪ ಅಂತಂದರೆ ಎ ಮೊದಲನೇದು, 2ನೇ ಬುಕ್ಕ ಮತ್ತು 1ನೇ ದೇವರಾಯ, ಹಾಗೆ ಮಲ್ಲಿಕಾರ್ಜುನ್. ಇವರ ಮೂವರು ಸಂಗಮ ವಂಶದ ರಾಜರನ್ನು ಗುರುತಿಸಬಹುದು ನಾವು. ನೆಕ್ಸ್ಟ್ ಕ್ವಶನ್ ನೋಡಿ, 14ನೇದು, ಶ್ರವಣಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರುವ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಕೇಳಿದರೆ, ಏನು ಶ್ರವಣಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರುವ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಕೇಳಿದರೆ, ಆಪ್ಷನ್ಸ್ ನೋಡಿ, ಎ ಚಂದ್ರಗುಪ್ತ ಮೌರ್ಯ, ಬಿ ಚಾವುಂಡರಾಯ, ಸಿ ರಾಣಿ ಶಾಂತಲ, ಡಿ ಚಿಕ್ಕದೇವರಾಯ ಒಡೆಯರು, ಇ ಮಲಿಕ ಕಾಪೂರ್. ಇದಕ್ಕೆ ಆಪ್ಷನ್ಸ್ ನೋಡಿ, ಎ ಮತ್ತು ಬಿ ಮತ್ತು ಎ ಬಿ ಸಿ ಮತ್ತು ಡಿ, ಎ ಸಿ ಡಿ ಮತ್ತು ಇ, ಬಿ ಸಿ ಡಿ ಮತ್ತು ಇ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಇದಕ್ಕೆ ಸ್ನೇಹಿತರೆ ಸರಿಯಾದ ಆನ್ಸರು 2ನೇದಾಗಿರುತ್ತೆ, ಎ ಬಿ ಸಿ ಮತ್ತು ಡಿ ಆಗಿರುತ್ತೆ. ಇವರು ಮೊದಲನೇದು ಚಂದ್ರಗುಪ್ತ ಮೌರ್ಯ, ಚಾವುಂಡರಾಯ, ಇನ್ನು ರಾಣಿ ಶಾಂತಲ, 4 ಎ ಬಿ ಸಿ ಡಿ 4 ಜನ ಆಗಿರುತ್ತೆ. ಇನ್ನು ಚಿಕ್ಕದೇವರಾಜ ಒಡೆಯರು. ಇವರು 4 ಜನ ಶ್ರವಣಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧವನ್ನು ಹೊಂದಿರುವ ವ್ಯಕ್ತಿಗಳಂತಲೇ ಗುರುತಿಸ್ಬೋದು. ಇನ್ನೆಷ್ಟು ಕ್ವಶನ್ ನೋಡಿ, 15ನೇ ಕ್ವಶನ್ ನೋಡಿ, ಪೆರಿಸ್ತಾನ ಪ್ರಕಾರ ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿದ ಸುಲ್ತಾನ್ ಯಾರಂತ ಕೇಳಿದರೆ, ಪೆರಿಸ್ತಾನ ಪ್ರಕಾರ ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿದ ಸುಲ್ತಾನ್ ಯಾರು ಕೇಳಿದರೆ, ಆಪ್ಷನ್ಸ್ ನೋಡಿ, ಇಸ್ಮಾಯಿಲ್ ಆದಿಲ್ ಖಾನ್ ಮತ್ತು 1ನೇ ಅಲಿ ಆದಿಲ್ ಶಾ, ಇನ್ನು ಮೊಹಮ್ಮದ್ ಆದಿಲ್ ಶಾ, ಇನ್ನು ಇಬ್ರಾಹಿಂ ಆದಿಲ್ ಶಾ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ 2ನೇದಾಗಿರುತ್ತೆ ಸ್ನೇಹಿತರೆ. 1ನೇ ಅಲಿ ಆದಿಲ್ ಶಾರವರು ಪೆರಿಸ್ತಾನ ಪ್ರಕಾರ ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿದವರು 1ನೇ ಆದಿಲ್ ಶಾ ಅವರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, 16ನೇದು, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಬಂಡಾಯಗಳನ್ನು ಸರಿಯಾದ ಕ್ರಮದಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ನೋಡಿ, ಆ ಆಪ್ಷನ್ಸು ಸೂಪಾ ದಂಗೆ, ನಿಪ್ಪಾಣಿ ದಂಗೆ, ಸಿಂದಗಿ ದಂಗೆ, ಬೀದರ್ ದಂಗೆ. ಆಪ್ಷನ್ಸ್ ನೋಡಿ, ಎ ಬಿ ಸಿ ಡಿ ಮತ್ತು ಡಿ ಸಿ ಎ ಬಿ, ಬಿ ಡಿ ಎ ಸಿ ಮತ್ತು ಡಿ ಸಿ ಬಿ ಎ. ಇದಕ್ಕೆ ಸರಿಯಾದ ಆನ್ಸರು ಸ್ನೇಹಿತರ 4 ಆಗಿರುತ್ತೆ, ಡಿ ಸಿ ಬಿ ಎ. ಇದಕ್ಕೆ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, 17ನೇದು, ಕೆಲವೊಂದು ವಿದ್ಯಮಾನಗಳನ್ನು ಮತ್ತು ಅವುಗಳ ಹಿಂದಿರುವ ಕಾರಣ. ನೋಡಿ, ಕೆಲವೊಂದು ವಿದ್ಯಮಾನಗಳು ಮತ್ತು ಅವುಗಳ ಹಿಂದಿರುವ ಕಾರಣ
ತತ್ವಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಅಂತ ಕೇಳಿದರೆ ವಿದ್ಯಮಾನಗಳನ್ನು ನೋಡೋಣ. ನಕ್ಷತ್ರಗಳ ಮಿನುಗುವಿಕೆ ಕಾರಣ ವಾಯುಮಂಡಲ ವಕ್ರೀಭವನ, ಕಾಮನಬಿಲ್ಲು ಪ್ರಸಾರಣ ಹಾಗೂ ಸಂಪೂರ್ಣ ಆಂತರಿಕ ಪ್ರತಿಫಲನ, ಆಕಾಶದ ನೀಲಿ ಬಣ್ಣ, ಬೆಳಕಿನ ಚದುರುವಿಕೆ. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರು ಯಾವುದು ಅಂದರೆ 3. ಈ ಎಲ್ಲ 3 ಆಗಿರುತ್ತೆ ಸ್ನೇಹಿತರೆ, 3 ಸರಿಯಾದ ಆನ್ಸರು. ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ 18. ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಕಾಯ್ದೆಯಡಿಯಲ್ಲಿ ರಚಿಸಿದೆ ಅಂತ ಕೇಳಿದೆ. ಜಲ ಮಾಲಿನ್ಯ ತಡೆಗಟ್ಟುವಿಕೆ ಯಾವ ಕಾಯ್ದೆ ರಚಿಸಿದೆ? ಆಪ್ಷನ್ಸ್ ನೋಡಿ. ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974. ಇನ್ನು ಪರಿಸರ ಸಂರಕ್ಷಣೆ ಕಾಯ್ದೆ 1986. ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಸೆಸ್ ಕಾಯ್ದೆ 1977. ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1981. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸರಿಯಾದ ಆನ್ಸರು 1 ಸ್ನೇಹಿತರೆ. ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974ರಲ್ಲಿ ಇದನ್ನು ಕಾಯ್ದೆ ರಚಿಸಲಾಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟು 18ನೇ ಕ್ವಶನ್ ನೋಡಿ. 19ನೇ ಕ್ವಶನು. ಕೆಳಗಿನವುಗಳನ್ನು ಓದಿ. ಕಲ್ಯಾಣ ಸೋನಾ, ಜಯ IR8, ಇನ್ನು ಸೋನಾಲಿಕ್ ರತ್ನ. ಇದಕ್ಕೆ ಇವುಗಳಲ್ಲಿ ಆಯ್ಕೆಗಳನ್ನು ಹೇಳಿ ಯಾವುದಂತ ಸರಿಯಾಗಿ ನೋಡೋಣ. ACDE ಮಾತ್ರ IR18, ಇನ್ನು CDE ಮಾತ್ರ, ಮತ್ತು ABCE ಮಾತ್ರ, BCD ಮಾತ್ರ. ಇದಕ್ಕೆ ಸರಿಯಾದ ಆನ್ಸರು ಸ್ನೇಹಿತರೆ 2ನೇದಾಗಿರುತ್ತೆ, CDE ಮಾತ್ರ. ನೆಕ್ಸ್ಟು 20ನೇ ಕ್ವಶನ್ ನೋಡಿ. ಶಿಶುವಿನ ಜನನ ನಂತರದಲ್ಲಿ ಸ್ತನ ಗ್ರಂಥಿಗಳಿಂದ ಕ್ಷೀರದ ಸ್ರವಿಸುವಿಕೆಯೇ ಮತ್ತು ಬಿಡುಗಡೆಯನ್ನು ಪ್ರಚೋದಿಸಲು ಅತ್ಯಗತ್ಯವಾದ ರಸದೂತವೆಂದರೆ ಯಾವುದಂತ ಕೇಳಿದ್ರೆ ಇದಕ್ಕೆ ಆಪ್ಷನ್ಸ್ ನೋಡಿ. ಮೆಲಟೋನಿನ್ ಮತ್ತು ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್, ಪ್ರೊಲ್ಯಾಕ್ಟಿನ್. ಸರಿಯಾದ ಉತ್ತರವನ್ನು ನೋಡಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ 2ನೇದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. 21ನೇದು. ಮಾನವನ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೆಳಗೆ ನೀಡಲಾಗಿದೆ ಅಂತ ಕೇಳಿದರೆ ನೋಡಿ. ಎ ಬಲ ಹೃತ್ಕರಣ, ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ ಅಂತೆ. ಇನ್ನು ಎಡ ಹೃತ್ಕರಣ, ದೇಹದ ಭಾಗಗಳಿಂದ ಶುದ್ಧ ರಕ್ತ ಸ್ವೀಕಾರ. ಬಲ ಹೃತ್ಕೃಕ್ಷಿ, ಎಡ ಹೃತ್ಕರಣದಿಂದ ಅಶುದ್ಧ ರಕ್ತ ಸ್ವೀಕಾರ ಅಂತ. ಎಡ ಹೃತ್ಕೃಕ್ಷಿ, ಬಲ ಹೃತ್ಕರಣದಿಂದ ಶುದ್ಧ ರಕ್ತ ಸ್ವೀಕಾರ. ಆಪ್ಷನ್ಸ್ ನೋಡಿ. ಎ 2 ಮಾತ್ರ, 3 ಮಾತ್ರ, 4 ಎಲ್ಲ. ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರು 1 ಮಾತ್ರ. ಫಸ್ಟ್ನೇದು, ಮೊದಲನೇದಾಗಿ ಒಂದು ಆನ್ಸರ್ ಸರಿಯಾಗಿರುತ್ತೆ. ನೆಕ್ಸ್ಟು 22ನೇದು ನೋಡಿ. 2023ರಲ್ಲಿ ವೈದ್ಯಕೀಯ ಮತ್ತು ಶರೀರ ಕ್ರಿಯಾಶಾಸ್ತ್ರದ ಕ್ಷೇತ್ರದಲ್ಲಿ COVID-19ಕ್ಕೆ ಪರಿಣಾಮಕಾರಿ mRNA ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿ ನೊಬೆಲ್ ಪಾರಿತೋಷಕವನ್ನು ಪಡೆದವರು ಯಾರಂತ ಕೇಳಿದರೆ ಆಪ್ಷನ್ಸ್ ನೋಡಿ. ಕಾರಿಕೋ ಮತ್ತು ವೈಸಮನ್, HG ಕೊರಾನ, ವಾಟ್ಸನ್ ಮತ್ತು ಕ್ರೀಕ್, ಜೆಫ್ರಿ ಹಿಂಟನ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 1 ಕಾರಿಕೋ ಮತ್ತು ವೈಸ್ಮನ್ ಇವರು ವ್ಯಾಕ್ಸಿನ್ನ ಅಭಿವೃದ್ಧಿಪಡಿಸಿ ನೊಬೆಲ್ ಪಾರಿತೋಷಕವನ್ನು ಪಡೆದವರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ 23ನೇದು. ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿದಂತೆ ಮೊದಲ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ, 2ನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದ, 3ನೇ ಕರ್ನಾಟಕ ಯುದ್ಧ ಎಕ್ಸೆಲ ಚಾಂಪೆಲ್ ಯುದ್ಧ. ಮೇಲಿನ ಎಷ್ಟು ಒಪ್ಪಂದಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳಿದರೆ 1 ಮಾತ್ರ, 2 ಮಾತ್ರ, ಎಲ್ಲ 3,
ಯಾವುದು ಇಲ್ಲ. ಇದಕ್ಕೆ ಸರಿಯಾದ ಆನ್ಸರು ಯಾವುದಾಗಿರುತ್ತೆ ಸ್ನೇಹಿತರೆ? ಒಂದು ಮಾತ್ರ. ಮೊದಲನೇ ಕರ್ನಾಟಕ ಯುದ್ಧ, ಪ್ಯಾರಿಸ್ ಒಪ್ಪಂದದಿಂದ. ಸರಿಯಾದ ಆನ್ಸರು ಒಂದನೇದು. ನೆಕ್ಸ್ಟು 24ನೇದು ನೋಡಿ. ಭಾರತದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಒಂದನೇದು ಚಂಪಾರಣ್ಯ ಸತ್ಯಾಗ್ರಹ, ಪ್ರಥಮ ಕಾನೂನು ಭಂಗ ಚಳವಳಿ. ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ, ಪ್ರಥಮ ಅಸಹಕಾರ ಚಳವಳಿ. ಖೇಡಾ ಸತ್ಯಾಗ್ರಹ, ಪ್ರಥಮ ಉಪವಾಸ ಸತ್ಯಾಗ್ರಹ. ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿವೆ, ಹೊಂದಿಕೆಯಾಗಿದೆ ಅಂತ ತಿಳಿಸಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಸರಿಯಾದ ಆನ್ಸರು ಇದಕ್ಕೆ ಒಂದು ಮಾತ್ರ ಆಗಿರುತ್ತೆ. ಚಂಪಾರಣ್ಯ ಸತ್ಯಾಗ್ರಹ ಮತ್ತು ಪ್ರಥಮ ಕಾನೂನು ಭಂಗ ಚಳವಳಿ ಅಂತಲೇ ಹೇಳ್ಬೋದು. ನೆಕ್ಸ್ಟು, ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿಯ ಜಾರಿಗೆ ಶ್ರಮಿಸಿದವರು ಯಾರು? ದಕ್ಷಿಣ ಭಾರತದಲ್ಲಿ ಯಾವ್ದು ನೋಡಿ, ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿಯ ಜಾರಿಗೆ ಶ್ರಮಿಸಿದವರು ಯಾರು? ಅಲೆಕ್ಸಾಂಡರ್ ರೀಡ್, ಆಲ್ಟ್ ಮೆಕೆಂಜಿ, ಥಾಮಸ್ ಮನ್ರೋ, ಜೇಮ್ಸ್ ಗ್ರಾಂಟ್ ಡಫ್. ಆಪ್ಷನ್ಸ್ ನೋಡಿ, ಎ ಬಿ ಮಾತ್ರ, ಎ ಬಿ ಸಿ ಮಾತ್ರ, ಎ ಮತ್ತು ಸಿ ಮಾತ್ರ, ಬಿ ಸಿ ಮತ್ತು ಡಿ ಮಾತ್ರ. ಇದಕ್ಕೆ ಸರಿಯಾದ ಆನ್ಸರು 3 ಆಗಿರುತ್ತೆ ಸ್ನೇಹಿತರೆ. ಎ ಮತ್ತು ಸಿ ಮಾತ್ರ ಇದಕ್ಕೆ ಸರಿಯಾದ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡಿ, 26ನೇದು. ಪ್ಯಾರಿಸ್ ಒಲಿಂಪಿಕ್ಸ್ 2024ರ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದವರು ಯಾರು? ನೋಡಿ, ಪ್ಯಾರಿಸ್ ಒಲಿಂಪಿಕ್ 2024ರ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದವರು ಯಾರು ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ. 1 ಮನು ಭಾಕರ್ ಮತ್ತು ಪಿ ಆರ್ ಶ್ರೀಜೇಶ್. 2ನೇದು ನೀರಜ್ ಚೋಪ್ರಾ ಮತ್ತು ಪಿ ಆರ್ ಶ್ರೀಜೇಶ್. 3ನೇದು ಮನು ಭಾಕರ್ ಮತ್ತು ವಿನೇಶ್ ಫೋಗಟ್. 4ನೇದು ಸ್ವಪ್ನಿಲ್ ಕುಸಾಳೆ ಮತ್ತು ಅಮನ್ ಸೆಹರಾವತ್. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರ್ ಇದಕ್ಕೆ ಒಂದೇದಾಗಿರುತ್ತೆ ಸ್ನೇಹಿತರೆ, ಮನು ಭಾಕರ್ ಮತ್ತು ಪಿ ಆರ್ ಶ್ರೀಜೇಶ್. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಂತ ಹೇಳ್ತಾ ನೆಕ್ಸ್ಟು ಪಾರ್ಟ್ 3 ಸಿಗೋಣ ಅಂತ